ಉತ್ತರ ಕರ್ನಾಟಕದ ಟೇಸ್ಟಿ ಮತ್ತು ಹೆಲ್ದಿ ತಾಲಿಪಟ್ಟು ಹೆಂಗೆ ಮಾಡೋದಂತ ಇವತ್ತು ನೋಡೋಣ ಬರ್ರಿ. ನೋಡ್ರಿ ಎಷ್ಟು ಸ್ಮೂತ್ ಆಗೈತ, ಎಷ್ಟು ತೆಳ್ಳಗಾಗ್ಯಾವಂತ. ಎಲ್ಲರಿಗೂ ಪವಿ ಸವಿ ಚಾನಲ್ಗೆ ಸ್ವಾಗತ. ಮೊದಲಿಗೆ ಸ್ವಲ್ಪ ಪಾಲಕ್ ಸೊಪ್ಪು ತೊಳೆದಿಟ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿ ಚಲೋ ಬರ್ತೈತಿ. ಉಪ್ಪು ಹಾಕಿ ಒಂದೆರಡು ಸರಿ ನೀಟಾಗಿ ತೊಳೆದಿಟ್ಕೊಂಡಿನಿ. ಜವಾರಿ ಸೌತೆಕಾಯಿ, ಮೆಂತೆ, ಪಾಲಕ್, ಸೌತೆಕಾಯಿ, ಈರುಳ್ಳಿ, ಇದೇ ತಾಲಿಪಟ್ಟಿಗೆ ಟೇಸ್ಟ್ ಕೊಡೋದು. ಕ್ಯಾರೆಟ್, ಈರುಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ಅದಕ್ಕೆ ನಾನು ಚಾಪರ್ಗೆ ಹಾಕಕತ್ತೀನಿ. 3 ಈರುಳ್ಳಿ ತೊಗೊಂಡಿನಿ. ಹಸಿ ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಡಿನಿ. ಮೆಂತ್ಯ ಸೊಪ್ಪು ಸಣ್ಣಕ್ಕೆ ಹೆಚ್ಕೋಬೇಕು. ಇದನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ಪಾಲಕ್ ಸ್ವಲ್ಪ ಉದ್ದುದ್ದ ಇರ್ತಿತ್ತಲ್ಲ, ಅದಕ್ಕೆ 2 ಸೈಡ್ ಹೆಚ್ಕೊಂಡ್ರೆ ಸಣ್ಣಕ್ಕೆ ಹೆಚ್ದಂಗೆ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಅಕ್ಕಿ ಹಿಟ್ಟು, ಸ್ವಲ್ಪ ಹಸಿ ಕಡ್ಲೆ ಹಿಟ್ಟು. ನಾ ಈ ತಾಲಿಪಟ್ಟಿಗೆ ಬರೀ ಅಕ್ಕಿ ಹಿಟ್ಟು, ಸ್ವಲ್ಪ ಹಸಿ ಕಡ್ಲೆ ಹಿಟ್ಟು ಅಷ್ಟೇ ಹಾಕಿ ಮಾಡಿರ್ತೀನಿ. ಜೋಳದ ಹಿಟ್ಟೆಲ್ಲ ಏನು ಹಾಕಿರಂಗಿಲ್ಲ. ಸೌತೆಕಾಯಿ ಸೊಪ್ಪು ಎಲ್ಲ ಇದು ನೀರು ಬಿಟ್ಕೊತತಿ. ಹಂಗಾಗಿ ಜಾಸ್ತಿ ನೀರು ಹಾಕಿ ಕಲಿಸ್ಬಾರ್ದು. ಸ್ವಲ್ಪ ನೀರು ಚಿಮ್ಸ್ಕೊಂತ ಕಲಿಸ್ಕೊಂಡ್ರೆ ಸಾಕು. ಉಪ್ಪು, ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಚಲೋ ಇರ್ತೈತಿ. ಯಾಕಂದ್ರೆ ಆಮೇಲೆ ಸೌತೆಕಾಯಿ ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಾಗ ಹಿಟ್ಟು ಭಾಳ ಅಳಕಾಯ್ತು ಅಂದ್ರೆ ಮಾಡಕ್ಕೆ ಭಾಳ ಕಷ್ಟ ಆಕೈತಿ.
ನಾನು ತಾಲಿಪಟ್ಟು ಇದ್ರಾಗ ಒತ್ತಿ ಮಾಡಿರ್ತೀನಿ. ಕೆಳಗೊಂದು ಬಟರ್ ಪೇಪರ್ ಹಾಕ್ಕೊಂಡು ಮೇಲೊಂದು ಪೇಪರ್ ಪ್ಲಾಸ್ಟಿಕ್ ಕವರ್ ಅಥವಾ ಯಾವುದಾದ್ರೂ ತೊಗೋಬೋದು. ಎರಡು ಕಡೆ ನೀಟಾಗಿ ಎಣ್ಣೆ ಹಚ್ಚಿ ಸವರಬೇಕು. ಇದೇನು ಜಾಸ್ತಿ ಕೆಲಸ ಹಿಡಿಯಂಗಿಲ್ಲ. ಉದ್ದೋದಾದ್ರೆ ಸ್ವಲ್ಪ ಟೈಮ್ ತೊಗೊತೈತಿ. ಇದು ಒಂದು 3 ಸೈಡ್ ಎಲ್ಲ ಕಡೆನೂ ಒಂದೊಂದು ಸರಿ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ದೊಡ್ಡದು ಆಗ್ತೈತಿ, ತೆಳ್ಳಗೂ ಬರ್ತಾವೆ. ನಾ 2 ಹಂಚಿಟ್ಕೊಂಡಿರ್ತೀನಿ. ಒಂದು ಸೈಡ್ ಒತ್ತಿದಂಗೆ ಇನ್ನೊಂದು ಸೈಡ್ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೋತೀನಿ, ಎಲ್ಲ ಹಸಿ ಇರೋದ್ರಿಂದ. ಹಾಗಾಗಿ 2 ಹಂಚಿಟ್ಕೊಂಡಿರ್ತೀನಿ. ಈ ಬಟರ್ ಪೇಪರ್ ಇದಕ್ಕೆ ಮೇಲೆ ಹಾಕಿದ್ರೆ ಹಿಟ್ಟು ಸ್ವಲ್ಪ ತೆಳ್ಳಗಾಗಿ ಕಲಿಸ್ಕೊಂಡಿದ್ರು ಡೈರೆಕ್ಟಾಗಿ ಹಿಂಗೆ ಹಾಕ್ಬೋದು. ತಾಲಿಪಟ್ಟು ಇನ್ನೂ ತೆಳ್ಳಗೆ ಬರ್ತಾವೆ, ಟೇಸ್ಟ್ನೂ ಚಲೋ ಇರ್ತೈತಿ ಭಾಳ ತೆಳ್ಳಗಾದಂಗೆ. ಎಲ್ಲ ಬೆಂದ್ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ರುಚಿನೂ ಚಲೋ ಇರ್ತೈತಿ. ತಾಲಿಪಟ್ಟಿಗೆ ಮೊಸರಂತೂ ಬೇಕೇ ಬೇಕು ನನಗೆ. ಶೇಂಗಾ ಚಟ್ನಿ, ಶೇಂಗಾ ಹಿಂಡಿ. ನೀವು ಟ್ರೈ ಮಾಡಿರಿ, ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಟ್ರೈ ಮಾಡಿದ್ಮೇಲೆ ಒಂದು ಕಮೆಂಟ್ ಮಾಡಿರಿ. ಧನ್ಯವಾದ.